ನಮಸ್ತೆ ವೀಕ್ಷಕರೇ, ನೋಡಿ ವರಮಹಾಲಕ್ಷ್ಮಿ ಪೂಜೆ ಮಾಡೋ ಜಾಗವನ್ನ ಮೊದಲು ನೀಟಾಗಿ ಕ್ಲೀನ್ ಮಾಡ್ಕೊಳ್ಬೇಕು. ನೋಡಿ ವೀಕ್ಷಕರೇ, ಈ ರೀತಿ ಎಲ್ಲ ವರಮಹಾಲಕ್ಷ್ಮಿ ಪೂಜೆ ಮಾಡೋ ಜಾಗವನ್ನ ನೀಟಾಗಿ ಕ್ಲೀನ್ ಮಾಡ್ಕೋಬೇಕು. ನೋಡಿ ವೀಕ್ಷಕರೇ, ವರಮಹಾಲಕ್ಷ್ಮಿ ಪೂಜೆ ಮಾಡಿರೋದು ಕ್ಲೀನ್ ಮಾಡ್ಕೊಂಡಿದ್ನಲ್ಲ, ಅದ್ರ ಮೇಲೊಂದು ಟಿಪಾಯಿ ಇಟ್ಟಿದ್ದೀನಿ. ಈಗ ಟಿಪಾಯಿ ಮೇಲೆ ಟಿಪಾಯಿನೂ ನೀಟಾಗಿ ಕ್ಲೀನ್ ಮಾಡ್ಕೊಂಡಿದ್ದೀನಿ, ಅದ್ರ ಮೇಲೊಂದು ರಂಗೋಲೆ ಹಾಕ್ತೀನಿ. ನೋಡಿ ವೀಕ್ಷಕರೇ, 7ರಿಂದ 5 ಲೈನ್ ರಂಗೋಲಿ ಹಾಕ್ತಾ ಇದ್ದೀನಿ, ಕಮಲ್ದು ಬೀಳಿಸ್ತಾ ಇದ್ದೀನಿ. ವರಮಹಾಲಕ್ಷ್ಮಿಗೆ ಕಮಲ ಅಂದ್ರೆ ತುಂಬಾ ಇಷ್ಟ, ಅದಕ್ಕೋಸ್ಕರ ನೋಡ್ರಿ, ಲಕ್ಷ್ಮಿಗೆ ಕಮಲದ ಹೂವು ಅಂದರೆ ತುಂಬ ಇಷ್ಟ, ಅದಕ್ಕೋಸ್ಕರ ಕಮಲದ ಹೂವಿನ ಚಿತ್ರವನ್ನು ತೆಗೆದಿದ್ದೀನಿ ಟಿಪಾಯಿ ಮೇಲೆ. ನೋಡಿ ವೀಕ್ಷಕರೇ, ಈಗ ರಂಗೋಲಿಗೆ ಅರಿಶಿನ ಕುಂಕುಮ ಹಚ್ಚಿ ಪೂಜೆ ಮಾಡಬೇಕು.